ಧರ್ಮ ಎಂದರೆ ಪರಂಪರಾಗತವಾಗಿ ಬಂದ ವಿಧಿ, ಸಂಪ್ರದಾಯ, ಆಚರಣೆ, ನಂಬಿಕೆ ಎಂದು ಗುರುತಿಸುತ್ತವೆ. ಅಸಹಾಯಕರನ್ನು, ದುರ್ಬಲರನ್ನು, ನಿರ್ಗತಿಕರನ್ನು, ಅಜ್ಞಾನಿಗಳ ಮೇಲೆತ್ತುವುದೇ ಧರ್ಮದ ಕಾರ್ಯ. ಜಗತ್ತಿನ ಪ್ರತಿಯೊಂದು ಧರ್ಮಗಳು ಈ ತತ್ವವನ್ನು ಹೊಂದಿವೆ. ಸದಾ ಮಾನವನ ಒಳಿತಿಗಾಗಿ ಚಿಂತನೆ ಮಾಡುವುದು ಧರ್ಮ ನೀತಿ. ಅದುವೇ ಪುಣ್ಯ. ಸದ್ಗತಿ ಸಾಧನೆಗೆ ಶತ್ರುವಿಧ ಪುರುಷಾರ್ಥಗಳಲ್ಲಿ ಧರ್ಮಕ್ಕೆ ಮೊದಲನೇ ಸ್ಥಾನವಿದೆ. ಆದ್ದರಿಂದ ಧರ್ಮ ಕಾಲವನ್ನು ನಿಯಂತ್ರಿಸುವ, ಚಲಿಸುವಂತೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಬದುಕಿನ ಎಲ್ಲ ಆಗುಹೋಗುಗಳ ಮೇಲೆ ಪ್ರಭಾವ ಬೀರುತ್ತದೆ. ಮನಸ್ಸಿನಲ್ಲಿ ಉಂಟಾಗುವ ತಾಮಸ ಗುಣಗಳನ್ನು ಶುದ್ಧಗೊಳಿಸಿ ಆತ್ಮಜಾಗೃತಿಯನ್ನು ಮೂಡಿಸುತ್ತದೆ. ಹಿಂಸೆ, ಭೋಗ, ಅಪರಾಧ ಭಾವನೆಗಳನ್ನು ಬದಲಾಯಿಸುತ್ತದೆ. ಭಾರತೀಯತೆಯು ಧರ್ಮದ ತಳಹದಿಯ ಮೇಲೆ ನಿಂತಿದೆ. ಸನಾತನ ದರ್ಶನಗಳು ಧರ್ಮದ ಮುಖವಾಣಿಯಾಗಿವೆ. ಭಾರತೀಯ ಧರ್ಮ ದರ್ಶನಗಳ ಬದುಕನ್ನು ನಿರ್ದೇಶನ ಮಾಡುತ್ತವೆ. ನಾವು ಧರ್ಮವನ್ನು ಆಳವಾಗಿ ಅರಿತುಕೊಂಡರೆ ಧರ್ಮ ವಯಸ್ಸಿದ್ದನ್ನು ಕೊಡುವ ಕಾಮಧೇನು, ನಾಶವಾಗದ ನಿಧಿ, ಮಾನವನಿಗೆ ಬದುಕುವ ಎಲ್ಲ ಅಪಾಯಗಳಿಂದ ದೂರ ಮಾಡುವ ಸಂಜೀವಿನಿ, ಸಕಲ ಜೀವಿಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ಮಾರ್ಗದರ್ಶಿ. ಹಾಗಾಗಿ ಧರ್ಮವೆಂದರೆ ನಿಸರ್ಗ ಮತ್ತು ಮನುಷ್ಯರ ಸಂಬಂಧ, ಮನುಷ್ಯರ ಸಮಾಜ ಸಂಬಂಧ, ಮನುಷ್ಯ ನಡುವಣ ಸಂಬಂಧದ ಕುರಿತು ಚಿಂತನೆ ಮಾಡುವುದೇ ಆಗಿದೆ. ಸತ್ಯ, ದಯೆ, ಅಹಿಂಸೆ, ಸಮಾನತೆಯ ಭಾವ, ಧರ್ಮದ ತಿಳು ಇವುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ನಿಜವಾದ ಧರ್ಮ ಪಾಲನೆ. ನಾವು ನಿತ್ಯ ಜೀವನವನ್ನು ಸರಳವಾಗಿ, ನೆಮ್ಮದಿಯಾಗಿ, ಶಾಂತಿಯಿಂದ ನಡೆಸಬೇಕು. ಸಹಬಾಳ್ವೆ, ಸೌಹಾರ್ದತೆ, ಭಾರತತ್ವ ಭಾವದಿಂದ ಇರಬೇಕು. ಆದ್ದರಿಂದ ಮಹಾಕವಿ ಪಂಪ ಬದುಕಿನಲ್ಲಿ ಧರ್ಮವೇ ಪ್ರಧಾನವಾದುದು ಎಂದು ಹೇಳಿದ್ದಾನೆ. ಕಾರ್ತಿಕ ಮಾಸದಲ್ಲಿ ಕತ್ತಲು ದೀರ್ಘವಾಗಿರುತ್ತದೆ. ಈ ಕತ್ತಲನ್ನು ಹೋಗಲಾಡಿಸುವ, ಬದುಕಿಗೆ ಬೆಳಕನ್ನು ಕೊಡುವ ಈ ಲಕ್ಷದೀಪೋತ್ಸವ ಎಲ್ಲರ ಮನವನ್ನು ಬೆಳಗಲಿ. ದೀಪ ಕೇವಲ ಹಣತೆ ಅಲ್ಲ. ಕ್ಷೇತ್ರದ ಈ ದೀಪವು ಅಂಧಕಾರ, ಅಜ್ಞಾನ, ದುಶ್ಚಟ, ಮೌಢ್ಯ, ಬಡತನ, ಅನಕ್ಷರತೆ, ದುರ್ಬಲತೆಯನ್ನು ಹೋಗಲಾಡಿಸುವ ಜ್ಞಾನ ದೀಪವಾಗಿದೆ. ಇಂತಹ ಸತ್ಕಾರ್ಯವನ್ನು ಕ್ಷೇತ್ರ ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತದೆ. ಈ ಮೂಲಕ ಬೆಳಕಿನ ತೇರು ಎಲ್ಲರ ಬದುಕನ್ನು ಬೆಳಗುತ್ತದೆ. ಈ ಕಾರ್ತಿಕ ಮಾಸದ ಉತ್ಸವದಲ್ಲಿ ದೇವರು ಗರ್ಭಗುಡಿಯಿಂದ ಹೊರಗೆ ಬಂದು ಎಲ್ಲ ಸದ್ಭಕ್ತರಿಗೆ ದರ್ಶನ ನೀಡಿ ಹರಿಸುತ್ತಾನೆ. ಈ ಮೂಲಕ ಎಲ್ಲರ ಜೀವನದಲ್ಲಿ ಬೆಳಕಿನ ಪ್ರಭೆಯನ್ನು ಕೂಡ ಮೂಡಿಸುತ್ತಾನೆ. ಪರಮ ಪೂಜ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಮಠಾಧೀಶರಾಗಿದ್ದು ಕಳೆದ 25 ವರ್ಷಗಳಿಂದ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೇವೆಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ವರ್ಷ ಇವರು ಮಠಾಧೀಶರಾಗಿ ರಜತ ಮಹೋತ್ಸವವನ್ನು ಆಚರಿಸುತ್ತಿರುವುದು ವಿಶೇಷವಾಗಿರುತ್ತದೆ. ಅತ್ಯಂತ ವಿಶಿಷ್ಟ ಹಾಗೂ ವಿನೂತನ ಶಿಲ್ಪಕಲೆಗಳ ಮೂಲಕ ದಿವ್ಯ ಕ್ಷೇತ್ರ ಹರಿಹರಪುರವನ್ನು ಸಂಪೂರ್ಣವಾಗಿ ನವೀಕರಿಸಿ ಇಂದು ಅದ್ಭುತವಾದ ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರವಾಗಲು ಕಾರಣೀಕರ್ತರಾಗಿದ್ದಾರೆ. ನಾನು ಕೂಡ ಕೆಲವು ತಿಂಗಳ ಹಿಂದೆ ಕ್ಷೇತ್ರಕ್ಕೆ ಭೇಟಿ ಮಾಡಿದ್ದೆ. ಭಾರತ ದೇಶದಲ್ಲಿ ಒಂದು ಸಂಸ್ಥೆಯಲ್ಲಿ ಹುಟ್ಟಿ ಬೆಳೆದ ಎಲ್ಲ ಧರ್ಮ ಬಾಂಧವರು ಒಗ್ಗೂಡಿಸುವ ಭಾರತೀಯ ಸಂತ ಮಹಾಪರಿಷತ್ ಎಂಬ ಒಂದು ವಿನೂತನ ಪರಿಕಲ್ಪನೆಗೆ ನಾಂದಿಯನ್ನು ಹಾಡಿದ್ದಾರೆ. ಭಾರತ ದೇಶಾದ್ಯಂತ ಸುಮಾರು 1000ಕ್ಕಿಂತಲೂ ಹೆಚ್ಚು ಮಠಾಧೀಶರನ್ನು, ಧಾರ್ಮಿಕ ಮುಖಂಡರನ್ನು, ಸಂತರನ್ನು ತಾವೇ ಖುದ್ದಾಗಿ ಭೇಟಿ ಮಾಡಿ ಚರ್ಚಿಸಿ ಅವರೆಲ್ಲರನ್ನು ಒಂದು ವೇದಿಕೆ ತರಲು ಯಶಸ್ವಿಯಾಗಿರುವುದು ಇವರ ಒಂದು ಮಹತ್ತರ ಸಾಧನೆಯಾಗಿದೆ. ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಿಂತಕರಾದ ಇವರು ಮುಂದಿನ ಅನೇಕ ವರ್ಷಗಳ ಯೋಜನೆಗಳನ್ನು ಈ ಸಂತ ಮಹಾಪರಿಷತ್ ಮೂಲಕ ಹಮ್ಮಿಕೊಂಡಿದ್ದಾರೆ. ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಶಿವದೀಕ್ಷೆಯನ್ನು ನೀಡಿರುತ್ತಾರೆ. ಈ ಕಾರ್ಯಕ್ರಮಕ್ಕಾಗಿ ಪೂಜ್ಯರು ತಮ್ಮ ಎಲ್ಲ ಕಾರ್ಯಕ್ರಮವನ್ನು ಬದಲಾಯಿಸಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಇಂದು ತಮಿಳುನಾಡಿನಲ್ಲಿ ಇರಬೇಕಿತ್ತು, ಆದರೆ ಈ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿ ಬಂದಕ್ಕಾಗಿ ವಿಶೇಷವಾಗಿ ನಾನು ಅವರಿಗೆ ಪ್ರಣಾಮಗಳು ಸಲ್ಲಿಸ್ತೇನೆ. ಈ ದಿವ್ಯ ಕ್ಷೇತ್ರ ಹರಿಹರ ಮಠಕ್ಕೆ ನಾನು ನವೆಂಬರ್ 11ರಂದು ಭೇಟಿ ನೀಡಿದೆ, 22ನೇ ಇಸ್ವಿಯಲ್ಲಿ. ಇಲ್ಲಿ ನಡೆದ ಸಂಸ್ಕಾರ ಹಬ್ಬದಲ್ಲಿ ಪಾಲ್ಗೊಂಡಿರುವುದಕ್ಕೆ ತುಂಬ ಸಂತೋಷ ಪಡುತ್ತೇನೆ. ಸದಾ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸಿಕೊಂಡು ಅನೇಕ ಕೃತಿಗಳ ರಚಿಸಿ ಸಮಾಜಕ್ಕೆ ನೀಡಿರುತ್ತಾರೆ. ಅನೇಕ ಸಾಧನೆಗಳನ್ನು ಮಾಡಿರುವ ಶ್ರೀಗಳು ಸರ್ವಧರ್ಮ ಸಮ್ಮೇಳನ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿದೆ. ಈ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿರುವವರು
ನಮ್ಮ ಕರ್ನಾಟಕ ಗೃಹ ಸರ್ಕಾರದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀ ಪಾಟೀಲ್ರವರು ಎಂ ಬಿ ಪಾಟೀಲ್ ನೀರಾವರಿ ಕುರಿತು ಅತೀವ ಆಸಕ್ತಿ ಗಮನಿಸಿ ಹಿಂದಿನ ಸರ್ಕಾರದ 5 ವರ್ಷಗಳ ಕಾಲ ಜಲಸಂಪನ್ಮೂಲ ವ್ಯಕ್ತಿ ಸಚಿವರಾಗಿ ಇಡೀ ರಾಷ್ಟ್ರ ಮೆಚ್ಚುವಂತೆ ನೀರಾವರಿ ಇಲಾಖೆಗೆ ಕಾಯಕಲ್ಪ ಒದಗಿಸಿದ್ದಾರೆ. ಆದ್ದರಿಂದ ಎಂ ಬಿ ಪಾಟೀಲ್ ಅವರನ್ನು ಜನ ಹೆಚ್ಚಾಗಿ ನೀರಿನ ಪಾಟೀಲ್ ಮತ್ತು ಕೆನಾಲ್ ಪಾಟೀಲ್ ಎಂದೇ ರೈತ ಸಮುದಾಯದಲ್ಲಿ ಹೆಸರಾಗಿದೆ. ಇವರ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಬದ್ಧತೆಯಿಂದಾಗಿ ಅನೇಕ ಪ್ರಶಸ್ತಿಗಳು ಸಂದಿವೆ. ಹಲವಾರು ಜನಸೇವಾ ಕಾರ್ಯಕ್ರಮದ ಮೂಲಕ ಜನ ಮೆಚ್ಚುಗೆ ಗಳಿಸಿದ ಶ್ರೀಧರನ್ನು ಕ್ಷೇತ್ರದ ಪರವಾಗಿ ಗೌರವದಿಂದ ಸ್ವಾಗತಿಸ್ತೇನೆ ಮತ್ತು ಅವರು ಅನೇಕ ಕಾರ್ಯಕ್ರಮವನ್ನು ಬದಿಗೊತ್ತಿ ಬಂದಕ್ಕಾಗಿ ಭಾಳ ಸಂತೋಷದಿಂದ ಅವರನ್ನು ಸ್ವಾಗತಿಸ್ತೇನೆ. ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಇಸ್ಲಾಂ ಧರ್ಮದ ಸಮಾನತೆಯ ಬಗ್ಗೆ ಮಾತನಾಡಿರುವ ಶ್ರೀ ತನ್ವೀರ್ ಅಹಮದ್ ಉಲ್ಲಾ ರಾಜಕಾರಣಿಯಾಗಿ, ಉದ್ಯಮಿಯಾಗಿ, ಶಿಕ್ಷಕರಾಗಿ, ವಕೀಲರಾಗಿ, ಅಂಕಣಕಾರರಾಗಿ, ಕವಿಯಾಗಿ ಗಳಿಸಿಕೊಂಡರು. ಇವರು ಬೆಂಗಳೂರಿನಿಂದ 2 ವರ್ಷಗಳಲ್ಲಿ ನಡೆದ ಒಂದು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಅದೆಂದರೆ ಅವರು ಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿ ಇಲ್ಲಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ದಾರಿ ಉದ್ದಕ್ಕೂ ಅವರು ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳನ್ನು ಸಂದರ್ಶಿಸಿದ್ದಾರೆ ಮತ್ತು ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗಮನಿಸ್ತಾ ಬಂದಿದ್ದಾರೆ. ಹಾಗಾಗಿ ಅವರು ಬರುವಾಗ ಸಂದರ್ಭ ನಮಗೆಲ್ಲರಿಗೂ ಬಹಳ ಉತ್ಸಾಹ ಇತ್ತು. ಏನಂದರೆ ಎಲ್ಲರೂ ವಾಹನದಲ್ಲಿ, ಕಾರ್ನಲ್ಲಿ, ವಿಮಾನದಲ್ಲಿ, ಅದು ಬೇರೆ ಬೇರೆ ಇದರಲ್ಲಿ ನಮಗೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಆದರೆ ನಮ್ಮ ಮೊಹಮ್ಮದ್ ಉಲ್ಲಾ ಅವರು ಇದು ಯಾವುದು ಬೇಡ, ನಾನು ಪಾದಯಾತ್ರೆಯಲ್ಲಿ ಬರ್ತಾರೆ ಅಂತ ಹೊರಟಿದ್ದು ನಮಗೆ ನಿಜವಾಗಿ ಭಾಳ ದೊಡ್ಡ ಆಶಯವನ್ನು ಉಂಟು ಮಾಡಿದೆ. ಅವರು ಬಂದದ್ದು ಮಾತ್ರ ಅಲ್ಲ, ಬರುವಾಗ ದಾರಿ ಉದ್ದಕ್ಕೂ ನಮ್ಮ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಜೊತೆಗೆ, ಸಮಾಜದ ವಿವಿಧ ಸ್ತರಗಳಿರುವ ಜನರ ಜೊತೆಗೆ ಸಂಪರ್ಕ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಬಂದಿದ್ದಾರೆ. ಅವರ ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಅವರು ಧರ್ಮಸ್ಥಳಕ್ಕೆ ಈ ಸಮ್ಮೇಳನದಲ್ಲಿ ಭಾಗವಹಿಸೋದು ಕೇವಲ ಒಬ್ಬ ಅತಿಥಿಯಾಗಲ್ಲ, ಅದರ ಬದಲಾಗಿ ಒಬ್ಬ ಕ್ಷೇತ್ರದ ಸಮಸ್ತ ಕಾರ್ಯಕ್ರಮ ಅರಿತುಕೊಂಡು ಒಬ್ಬ ಮಹನೀಯರಾಗಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ಉಪನ್ಯಾಸನಾಗಿ ಆಗಮಿಸಿರೋರು ವಿದ್ವಾಂಸರಾದ ಶ್ರೀಯುತ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಅವರು. ಪ್ರಜಾವಾಣಿಯ ಮುಖ್ಯ ಸಂಪಾದಕರಾಗಿ, ಲೇಖಕರಾಗಿ, ಅಂಕಣಕಾರರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರನ್ನು ಕ್ಷೇತ್ರದ ಪರವಾಗಿ ಸ್ನೇಹದಿಂದ ಸ್ವಾಗತಿಸುತ್ತೇನೆ. ಮಾಧ್ಯಮಿಕರಿಗೆ, ಅತಿಥಿಗಳಿಗೆ, ವಿದ್ಯಾರ್ಥಿಗಳಿಗೆ, ಭಕ್ತರಿಗೆ ಪ್ರೀತಿಯಿಂದ ಸ್ವಾಗತ ಕೋರುತ್ತೇನೆ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಸರ್ವರಿಗೂ ಸಮಗ್ರ ಸನ್ಮಾನ ಉಂಟು ಮಾಡಲೆಂದು ಶುಭವನ್ನು ಹಾರೈಸುತ್ತಾರೆ. ಮತ್ತು ಇದರ ಜೊತೆಯಲ್ಲಿ ಕೆಲವು ಮಾಹಿತಿಯನ್ನು ತಮಗೆ ಒದಗಿಸಲು ಇಚ್ಛೆ ಪಡ್ತೇನೆ. ನಮ್ಮ ರಾಜ್ಯಸಭಾ ಸದಸ್ಯರಾಗಿ ಮೋದಿಯವರು ನನ್ನನ್ನು ಆಯ್ಕೆ ಮಾಡಿದ ಮೇಲೆ ಹೈನ ಅಭಿವೃದ್ಧಿಗಾಗಿ ಬೀದರ್ ಜಿಲ್ಲೆಗೆ, ಭಾಳ ದೂರದ ಬೀದರ್ ಜಿಲ್ಲೆಗೆ ಸುಮಾರು 10 ಕೋಟಿ ರೂಪಾಯಿ ಅನುದಾನ ಅಲ್ಲಿಗೆ ವ್ಯಯ ಮಾಡಿದ್ದೇನೆ. ಇದರಿಂದಾಗಿ 18,000 ಲೀಟರ್ ದಿನಕ್ಕೆ ಉತ್ಪಾದನೆ ಇದ್ದಂಥ ಹಾಲು ಉತ್ಪಾದನೆ ಈಗ ದಿನಕ್ಕೆ 1,30,000 ಲೀಟರ್ ಆಗಿ ಇದೊಂದು ರಾಷ್ಟ್ರಮಟ್ಟದ ಒಂದು ಮೈಲಿಗಲ್ಲಾಗಿದೆ. ಬೆಳ್ತಂಗಡಿ ನಗರದಲ್ಲಿ ಈಗ ನಿನ್ನೆ ತಾನೇ 2 ಕೋಟಿ ರೂಪಾಯಿಯಲ್ಲಿ ಸಂಚಾರ ರಸ್ತೆಗಳನ್ನು ದುರಸ್ತಿ ಮಾಡುವ ಕಾರ್ಯ ಮಾಡಿದ್ದೇವೆ. ಮತ್ತು ಧರ್ಮಸ್ಥಳ ಅಶೋಕನಗರದಲ್ಲಿ ತಡೆಗೋಡೆ ಹಾಗೂ ರಸ್ತೆ ಅಭಿವೃದ್ಧಿ ಒಳಚರಂಡಿ ವ್ಯವಸ್ಥೆಗಾಗಿ 2.41 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ, ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಆಕರ್ಷಣೆ ಮಾಡುವುದು ಮತ್ತು ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ಸ್ಮಾರ್ಟ್ ಟಿವಿ ಒದಗಿಸಿ 1,83,00,000 ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇವೆ. ಇದರಿಂದಾಗಿ ಎಲ್ಲ ಶಾಲೆಗಳಲ್ಲಿ ಇಂದು ಸ್ಮಾರ್ಟ್ ಟಿವಿ ಆಗಿದೆ. ಮೈಸೂರಿನ ರಾಮಕೃಷ್ಣ ಆಶ್ರಮದ ವಿವಿಧ ಅಭಿವೃದ್ಧಿಗಾಗಿ 50 ಲಕ್ಷ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡಿದ್ದೇನೆ. ಮತ್ತು ವಿವಿಧ ರಸ್ತೆಗಳ ಅಭಿವೃದ್ಧಿ, ಶಾಲೆಗಳ ಅಭಿವೃದ್ಧಿ, ನೂತನ ಕಟ್ಟಡಕ್ಕೆ ಅನುದಾನ ಬಿಡುಗಡೆ ಮಾಡಿದೆ. ಇಲ್ಲಿವರೆಗೆ ಸುಮಾರು 14,74,00,000 ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನನ್ನ ಜೊತೆಗೆ ದುಡಿತಾ ಇರತಕ್ಕಂಥ ಎಲ್ಲರನ್ನು, ವಿಶೇಷವಾಗಿ ಜನಾರ್ದನ್ ಅವರು, ನಮ್ಮ OSD ಅವರು ಡೆಲ್ಲಿಯಲ್ಲಿದ್ದಾರೆ, ಅವರನ್ನು ಮತ್ತು ನನ್ನ ಸಹೋದರರು ಎಲ್ಲರೂ ಕೂಡ ಅಭಿನಂದಿಸಿ ಅವರು ಮಾಡುತ್ತಿರುವಂಥ ಎಲ್ಲ ಕಾರ್ಯಗಳಿಗೂ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ.